ಧರ್ಮಗುರುವಿನಿಂದಲೇ 14ರ ಬಾಲಕಿಗೆ ಒಂದು ನರಕದ ದರ್ಶನ ಆಗಿದೆ. ನಿಜಕ್ಕೂ ಕೂಡ ಧರ್ಮಗುರು ಅಂತ ಹೇಳ್ಕೊಳ್ತಿದ್ದಂತಹ ವ್ಯಕ್ತಿ ಇದ್ದ ಬಾಲಕಿಯ ಮೇಲೆ ಒಂದು ರೀತಿಯಲ್ಲಿ ಅತ್ಯಾಚಾರ, ಅಂದರೆ ಹೆರಿಗೆ ಆಗುವವರೆಗೂ ಕೂಡ ಮನೆಯವರಿಗೆ ಗೊತ್ತಾಗಿರಲಿಲ್ಲ ಗರ್ಭದ ಈ ರಹಸ್ಯ. ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಧರ್ಮಗುರುವಿನಿಂದ. ಉತ್ತರ ಪ್ರದೇಶದ ಹಾಪುರ್ ಜಿಲ್ಲೆಯಲ್ಲಿ ಪೈಶಾಚಿಕ ಕೃತ್ಯವೊಂದು ನಡೆದಿದೆ. ದೇವಸ್ಥಾನದಂತಿರಬೇಕಾದಂತಹ ಮನೆಯಲ್ಲಿ ಮೃತ್ಯು ರೂಪಿ ಒಂದು ಈ ಗುರೂಜಿ ಏನಿದೆ ನಡೆದುಕೊಂಡಿದ್ದಾನೆ. 14ರ ಅಪ್ರಾಪ್ತ ಬಾಲಕಿಯ ಮೇಲೆ ಪದೇ ಪದೇ ಅತ್ಯಾಚಾರವನ್ನು ಎಸಗಿದ್ದಾನೆ ಈ ಕಾಮುಕ. ನೆರೆಹೊರೆಯವರಿಗೆ ಆಗಿದ್ದಂತಹ ಆರೋಪ ಏನಿದೆ, ಮೌಲಾನ ಬೆದರಿಕೆಗೆ ಹೆದರಿ ಮೌನವಾಗಿರ್ತಾನೆ ಆ ಬಾಲಕಿ ಕೂಡ ಅಷ್ಟೇ. ಕೆಲವರು ಫೆಬ್ರವರಿ 14ರ ಮಧ್ಯರಾತ್ರಿ ತೀವ್ರ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಆ ಬಾಲಕಿಗೆ. 14 ವರ್ಷ, ಮನೆಯಲ್ಲೇ ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ ಬಾಲಕಿ, ಜನ್ಮವನ್ನು ಕೊಟ್ಟಿದ್ದಾಳೆ. ಈ ವಿಚಾರ ಹೊರಗೆ ಬಂದಿದೆ. ವೈದ್ಯರು ಗರ್ಭಿಣಿ ಎಂದಾಗ ಬೆಚ್ಚಿ ಬಿದ್ದಿರ್ತಾರೆ ಪೋಷಕರು. ಮಗು ಹುಟ್ಟಿದ ಮೇಲೆ ಬಯಲಾಗಿದೆ ಈ ಒಂದು ಪಾಪದ ಕೃತ್ಯ. ಅಲ್ಲಿಯವರೆಗೂ ಕೂಡ ಯಾರಿಗೂ ಗೊತ್ತಾಗಿರಲಿಲ್ಲ. ಮಗಳ ದೇಹದಲ್ಲಿ ಬದಲಾವಣೆ ಆದರೂ ಕೂಡ ಅರಿತಿರಲಿಲ್ಲ ಆ ತಂದೆ ತಾಯಿಗಳು. ಯಾರಿಗೂ ಹೇಳಬೇಡ ಅಂತ ಹೇಳಿ ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿದ್ದಂತೆ ಈ ಧರ್ಮಗುರು. ಕಾರ್ಮಿಕ ತಂದೆಯ ಕಣ್ಣು ತಪ್ಪಿಸಿ ನಡೀತಾ ಇತ್ತು ಒಂದು ಘೋರ ದೌರ್ಜನ್ಯ. ಪೊಲೀಸರಿಂದ ಕಾಮುಕ ಮೌಲಾನ ಬಂಧನ ಆಗಿದೆ. ಒಬ್ಬ ಧರ್ಮಗುರು ಅಂತ ಹೇಳಿಕೊಂಡು ಅಪ್ರಾಪ್ತ ಬಾಲಕಿಯ ಮೇಲೆ, ಅದು ಕೂಡ 14 ವರ್ಷದ ಬಾಲಕಿಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ನಡೆಸಿದ್ದಾನೆ. ಅದು ಎಲ್ಲಿಯ ತನಕ ಅಂತಂದರೆ ಮಗು ಆಗುವವರೆಗೂ ಕೂಡ ಆ ವಿಚಾರ ಹೊರಗೆ ಬರದಂತೆ ನೋಡ್ಕೊಂಡಿದ್ದಾನೆ. ಆ ಬಾಲಕಿಗೆ ಬೆದರಿಕೆಯನ್ನು ಹಾಕಿದ್ದಾನೆ. ನೀನೇನಾದರೂ ಈ ವಿಚಾರವನ್ನು ಯಾರಿಗಾದರೂ ಹೇಳಿದ್ರೆ ನನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಆಗಿರೋದು ಅಷ್ಟೇ ಅಲ್ಲ, ಇನ್ನು ಆ ಬಾಲಕಿ ಏನಿದ್ದಾಳೆ ಅವರ ತಂದೆ ತಾಯಿಗಳಿಗೂ ಕೂಡ ಅಷ್ಟೇ ಈ ವಿಚಾರ ಗೊತ್ತಾಗಿರಲಿಲ್ಲ. ಆ ಮಗಳ ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಇದ್ರು ಕೂಡ ಅದರ ಅರಿವಿರಲಿಲ್ಲ ಅವರಿಗೆ. ಇನ್ನು ಈ ವಿಚಾರನ ಹೇಳಬೇಡ ಅಂತ ಹೇಳಿದ್ದಲ್ಲ, ಆ ಬಾಲಕಿ ಎದುರುಕೊಂಡು ಸುಮ್ಮನೆ ಇದ್ಲು ಅಂತ ಕಾಣಿಸುತ್ತೆ. ಈಗ ಆ ವಿಚಾರ ಬೆಳಕಿಗೆ ಬಂದಿದೆ. ಉತ್ತರ ಪ್ರದೇಶದ ಹಾಪುರ್ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಪೈಶಾಚಿಕ ಕೃತ್ಯವೊಂದು ನಡೆದಿರುವಂಥದ್ದು. ದೇವಸ್ಥಾನದ ರೀತಿ ಇರಬೇಕಾಗಿತ್ತು ಆ ಒಂದು ಜಾಗ, ಆ ಮನೆ. ಯಾಕಂದರೆ ಒಬ್ಬ ಧರ್ಮಗುರು ತಾನೆ. ಧರ್ಮಗುರು ಧರ್ಮದ ಬಗ್ಗೆ ಸಮಾಜದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡೋದು ಬಿಟ್ಟು, ಆದರೆ ಈತ ಹೇಳಿಕೊಡ್ತಾ ಇದ್ದಂತಹ ಪಾಠವೇ ಬೇರೆ, ಕಲಿಸ್ತಿದ್ದಂತಹ ರೀತಿಯೇ ಬೇರೆ, ಈತನ ವರ್ತನೆಯೇ ಬೇರೆಯಾಗಿತ್ತು. ಆ ವರ್ತನೆಗೆ ಪ್ರತಿರೂಪವಾಗಿ ಬಂದಿದ್ದು ಅಲ್ಲಿ ಮಗು, ಅದು ಕೂಡ 14 ವರ್ಷದ ಬಾಲಕಿಯ ಹೊಟ್ಟೆಯಿಂದ. ನೆರೆಮನೆಯವನೇ ಆಗಿರ್ತಾನೆ ಈ ಆರೋಪಿ, ಪಕ್ಕದ ಮನೆಯಲ್ಲೇ ಇರ್ತಾನೆ. ಮೌಲಾನ ಅಂತ ಇದ್ದ ಹೆಸರು. ಈತ ಬೆದರಿಕೆ ಹಾಕಿರ್ತಾನೆ, ಆ ರೀತಿಗೆ ಬಳಸ್ಕೊಂಡಿರ್ತಾನೆ. ಫೆಬ್ರವರಿ 14ರ ಮಧ್ಯರಾತ್ರಿ ಆ ಬಾಲಕಿಗೆ ಸ್ವಲ್ಪ ಜಾಸ್ತಿ ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ. ಅವರಿಗೆ ಸಮಯ ಬಂದಿದೆ ಅನಿಸುತ್ತೆ. ಹೀಗಾಗಿ ಹೋದಾಗ ಅಲ್ಲಿ ಮಗುವಿಗೆ ಜನ್ಮ ಕೊಡ್ತಾಳೆ, ಅದು ಮನೆಯಲ್ಲಿನೇ. ಡಾಕ್ಟ್ರು ಹೇಳ್ತಾರೆ ಗರ್ಭಿಣಿ ಆಗಿದ್ದಾಳೆ ನಿಮ್ಮ ಮಗಳು ಅಂತ. ಆ ಪೋಷಕರಿಗೂ ಕೂಡ ಅದು ಗೊತ್ತಿರೋದಿಲ್ಲ, ಅವರು ಕೂಡ ಗಾಬರಿ ಆಗ್ತಾರೆ. ಮಗು ಹುಟ್ಟಿದ ಮೇಲೆ ವಿಚಾರ ಗೊತ್ತಾಗಿದೆ, ಅಲ್ಲಿಯವರೆಗೂ ಕೂಡ ಎಲ್ಲೂ ಈ ವಿಚಾರ ಗೊತ್ತಾಗಿರಲಿಲ್ಲ. ಆ ರೀತಿಯಾಗಿ ಮೇಂಟೈನ್ ಮಾಡಿದ್ದ, ಆ ರೀತಿಯಾಗಿ ಬೆದರಿಕೆಯನ್ನು ಹಾಕಿದ್ದ ಆ ಬಾಲಕಿಗೆ ಯಾರಿಗಾದರೂ ಹೇಳಿದರೆ ನಿನ್ನ ಸಾಯಿಸ್ತೀನಿ ಅಂತ. ಪಾಪ ತಂದೆ ತಾಯಿಗಳು ಕೂಡ ಏನು ಗೊತ್ತಿಲ್ಲ, ಅಮಾಯಕರು ಅಂತ ಅನ್ಸುತ್ತೆ. ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ದೌರ್ಜನ್ಯ ಏನು ನಡೆದಿದೆ ಇದರಿಂದ ಅವರಿಗೆ ನ್ಯಾಯ ಸಿಗಬೇಕಾಗಿದೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಆ ಕಾಮುಕ ಮೌಲಾನನನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಈ ರೀತಿಯಾಗಿ ಎಷ್ಟು ಹೆಣ್ಣು ಮಕ್ಕಳ ಜೊತೆ ಆಟವನ್ನು ಆಡಿರಬಹುದು ಈತ ಅಂತ ಹೇಳಿ ತನಿಖೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಪ್ರಾಪ್ತ ಬಾಲಕಿಯ ಮೇಲೆ, ಏನೋ ಅರಿಯದಿರುವಂತಹ ಬಾಲಕಿಯ ಮೇಲೆ ಈ ರೀತಿಯಾಗಿ ನಡೆದುಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಹೇಯ ಕೃತ್ಯ ಅಂತ ಹೇಳ್ಬೋದು. ಈತನು ನಮ್ಮ ಮಕ್ಕಳು ಧರ್ಮಗುರು ಅಥವಾ ದೊಡ್ಡ ಸ್ಥಾನದಲ್ಲಿ ಇದ್ದವರನ್ನು ಒಂದು ರೀತಿಯಲ್ಲಿ ಗೌರವದಿಂದ ನೋಡ್ತಾರೆ. ಆದರೆ ಈ ಗೌರವಕ್ಕೆ ಅರ್ಹನಾಗಿರಲಿಲ್ಲ ಈ ವ್ಯಕ್ತಿ. ತಾನು ನಡೆದುಕೊಂಡಂತಹ ರೀತಿ, ಮಾಡಿದಂತಹ ಕೆಲಸ, ಅದರಿಂದ ಆದಂತಹ ಪರಿಣಾಮ ದೊಡ್ಡ ರೀತಿಯಲ್ಲೇ ಇದೆ. ಈಗ ಆ ಕುಟುಂಬಸ್ಥರ ಮರ್ಯಾದೆ ಏನು, ಆ ಬಾಲಕಿಯ ಮರ್ಯಾದೆ ಏನು, ಅಷ್ಟಲ್ಲ ಆ ಹುಟ್ಟಿದಂತಹ ಮಗುವಿನ ಸ್ಥಿತಿ ಏನಂತ ಹೇಳ್ಕೋಬೇಕಾಗುತ್ತೆ. ಈಗ ಅದರ ಬಗ್ಗೆ ಕೂಡ ಯೋಚನೆ ಬರುತ್ತೆ. ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ. ಇದ್ರ ಬಗ್ಗೆ ಯಾವಾಗ ಸೂಕ್ತ ಕ್ರಮ ಆಗುತ್ತೋ ಗೊತ್ತಿಲ್ಲ, ಅಥವಾ ಇಂತಹ ವಿಚಾರ ಬೆಳಕಿಗೆ ಬಂದ ಮೇಲಾದರೂ ಕಠಿಣ ಕ್ರಮವನ್ನು ತಗೊಂಡ್ರೆ ಸ್ವಲ್ಪ ಮಟ್ಟಿಗೆ ಇವನ್ನ ಸುಧಾರಿಸಬಹುದು, ಘಟನೆಗಳು ಆಗದಂತೆ. ಆದರೆ ಪದೇ ಪದೇ ಈ ರೀತಿಯಾಗಿ ಯಾರ ಭಯವೂ ಇಲ್ಲದೆ, ಕಾನೂನಿನ ಭಯವೂ ಕೂಡ ಇಲ್ಲದೆ ಇವರು ಈ ರೀತಿಯಾಗಿ ನಡೆದುಕೊಳ್ಳುತ್ತಾರೆ. ಅದರಲ್ಲಿಯೂ ಕೂಡ ಒಂದು ಅತ್ಯಾಚಾರ ಪ್ರಕರಣ ಆದಾಗ ಅದು ಒಂದು ಸಾಮಾನ್ಯವಾಗಿ ಒಂದು ವಾರನೋ ಒಂದು ತಿಂಗಳು ನಂತರ ಹೊರಗೆ ಬರೋದು ಕಾಮನ್. ಆದರೆ ಇಲ್ಲಿ ಒಂದು ವಾರ ತಿಂಗಳು ಅಲ್ಲ,
ಡೈರೆಕ್ಟಾಗಿ ಮಗು ಆದ ನಂತರ ಹೊರಗೆ ಬಂದಿರುವಂತಹ ವಿಚಾರ ಇದು. ಪಕ್ಕದ ಮನೆಯಲ್ಲೇ ಇರ್ತಾನೆ, ಏನು ಸಂತ್ರಸ್ತ ಇರ್ತಾರೆ, ಅಲ್ಲೇ ಇದ್ದಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ನಡೆಸಿದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.